ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವರದಿ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಿದೆ ಅನ್ನೋ ಅನೇಕ ವಿಚಾರಗಳನ್ನ, ಪುರಾವೆಗಳನ್ನ ರಿಪಬ್ಲಿಕ್ ಕನ್ನಡ ಕಳೆದ ಅನೇಕ ದಿನಗಳಿಂದ ವರದಿ ಮಾಡ್ತಲೇ ಬಂದಿತ್ತು. ದರ್ಶನ್ ರವರಿಗೆ ಕಾಫಿ ಟೀ ಕುಡಿಯೋದಕ್ಕೆ ಒಂದು ಪ್ರತ್ಯೇಕ ಜಾಗ, ಸಿಗರೇಟ್ ಸೇದೋದಕ್ಕೆ ಒಂದು ಪ್ರತ್ಯೇಕ ಜಾಗದ ವರದಿ ಮೊದಲಾಗಿತ್ತು. ಅದಾದ ನಂತರ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದಂಥ ನಟ ತರುಣ್ ಒಂದು ಕೊಠಡಿಯಲ್ಲಿ ಕೂತು ಮೊಬೈಲ್ ನೋಡಿಕೊಂಡು ಟಿವಿ ನೋಡ್ತಿರೋಂಥ ಒಂದು ಚಿತ್ರಣ ಒಂದು ಕಡೆ ಆಗಿದ್ರೆ, ಸೀರಿಯಲ್ ರೇಪಿಸ್ಟ್ ಆದಂಥ ಉಮೇಶ್ ರೆಡ್ಡಿ ಕೂಡ ಈ ಒಂದು ಮೊಬೈಲನ್ನು ಯೂಸ್ ಮಾಡ್ತಿರೋಂಥ ಅನೇಕ ವಿಡಿಯೋಗಳು ಪ್ರಸಾರ ಮಾಡಿದ್ವಿ. ಇದಾದ ನಂತರ ಐಸಿಸ್ ಸಂಬಂಧ ಇರುವಂಥ, ಲಷ್ಕರ್ ಸಂಬಂಧ ಇರುವಂಥ, ಈಗಾಗಲೇ ಉಗ್ರರು ಅಂತ ಗುರುತಿಸಲ್ಪಟ್ಟಿರುವಂಥ ವ್ಯಕ್ತಿಗಳ ಕೈಯಲ್ಲೂ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಇರುವಂಥ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ತೋರಿಸಿದ ಬೆನ್ನಲ್ಲೇ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೈ ಲೆವೆಲ್ ಮೀಟಿಂಗನ್ನು ಮಾಡಿರುವಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳ, ರಾಜ್ಯದ DG, IGP, ಬೆಂಗಳೂರು ಸಿಟಿ ಕಮಿಷನರ್ ಹಾಗೂ ಎಲ್ಲ ಜೈಲ್ಗಳ ಸೂಪರ್ ಇಂಟೆಂಡೆಂಟ್ಗಳ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ 3 ಪೊಲೀಸ್ ಆಫೀಸರ್ಗಳಂದರೆ ಈ ಜೈಲ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರುವಂಥದ್ದು, ಕೂಡಲೇ ಜಾರಿಗೆ ಬರುವಂತೆ 3 ಅಧಿಕಾರಿಗಳು ಸಸ್ಪೆಂಡ್ ಮಾಡಲಾಗಿರುವಂಥದ್ದು ಪ್ರಮುಖ ವಿಚಾರ ಆಗುತ್ತೆ. ಅದಾದಮೇಲೆ ಹೈ ಲೆವೆಲ್ ಕಮಿಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಸ್ಥಾಪನೆ ಮಾಡಲಾಗಿರುವಂಥ ಕಮಿಟಿಯಲ್ಲಿ IPS ಆಫೀಸರ್ಗಳು ಇರ್ತಾರೆ. ಆ IPS ಆಫೀಸರ್ಗಳ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಜೈಲುಗಳಲ್ಲಿ ಏನೇ ಸಮಸ್ಯೆ ಆದರೂ ಕೂಡ, ಈ ರೀತಿಯಾದಂಥ ಘಟನೆ ಯಾವುದೇ ಬಂದರೂ ಕೂಡ ಆ ಅಧಿಕಾರಿಗಳ ವಿರುದ್ಧ ದೊಡ್ಡ ಕ್ರಮವನ್ನು, ಹಿಂದೆಂದೂ ಆಗದಂಥ ಕ್ರಮವನ್ನು ತೆಗೆದುಕೊಳ್ಳುವಂಥ ಶಿಕ್ಷೆ ಏನಿರುತ್ತೆ ಅಂತ ಕೂಡ ತೋರಿಸ್ಕೊಡುವಂಥ ಪ್ರಯತ್ನ ಆಗುತ್ತೆ. ಇದು ಒಂದು ಕಡೆ ಆಯಿತು ಅಂದರೆ, ಮತ್ತೊಂದು ಕಡೆ ರಾಜ್ಯದಲ್ಲಿರುವಂಥ ಅಷ್ಟು ಜೈಲುಗಳಲ್ಲಿರುವ CCTVಗಳನ್ನು ಒಂದೇ ಕಡೆ ಕುಳಿತು ಪರಿಶೀಲನೆ ಮಾಡೋದಕ್ಕೆ ಇವತ್ತು ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಪರಿಶೀಲನೆ, ಒಂದು ಸಭೆ ಆಗಿರುವಂಥದ್ದು. 15 ದಿನಗಳ ಒಳಗಡೆ ಈ ಒಂದು ಕಾರ್ಯ ಚಟುವಟಿಕೆ ಚಾಲ್ತಿಗೆ ಬರಬೇಕು ಅಂತ ತಿಳಿಸಿರುವಂಥದ್ದು ಮತ್ತೊಂದು ಕಡೆ ಆಗುತ್ತೆ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ, ಖಂಡಿತವಾಗಿಯೂ ಜೈಲಾಧಿಕಾರಿಗಳ ನಿರ್ಲಕ್ಷ್ಯತನ ಇದೆ, ಲೋಪ ಇದೆ. ಕೇವಲ ಸಸ್ಪೆನ್ಷನ್ ಅಲ್ಲ, ಯಾಕಂದರೆ ಉಗ್ರರ ಕೈಯಲ್ಲಿ ಜೈಲಲ್ಲಿ ಫೋನ್ ಹೋಗುತ್ತೆ ಅಂದಾಗ ಇದು ದೇಶದ ಸೆಕ್ಯೂರಿಟಿ ವಿಚಾರ ಆಗುತ್ತೆ. ಈ ಪ್ರಕರಣಕ್ಕೆ ಈಗ NIA ಎಂಟ್ರಿ ಆಗಿದೆ. NIA ಸುಮ್ಮನೆ ಎಂಟ್ರಿ ಆಗಲ್ಲ, ಅಲ್ಲಿಗೆ ಉಗ್ರರ ಕೈನಲ್ಲೂ ಫೋಟೋ ಇರುವಂಥದ್ದು, ವಿಡಿಯೋ ಇರುವಂಥದ್ದು, ಫೋನ್ ಇರುವಂಥದ್ದು ಸಿಕ್ಕ ನಂತರವಷ್ಟೇ NIA ಎಂಟ್ರಿ ಆಗಿರೋದ್ರಿಂದ ಇದು ಖಂಡಿತವಾಗಿಯೂ ದೇಶದ ಭದ್ರತೆಗೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ NIA ಎಂಟರ್ ಆಗಿದೆ. ಇದರ ಜೊತೆಗೆ ಯಾವೆಲ್ಲ ಲೋಪಭರಿತ ಅಧಿಕಾರಿಗಳಿದ್ದಾರೆ ಎಲ್ಲರ ಮೇಲೂ ಕೂಡ ಹಿಂದಿನಿಂದ ಇದ್ದಂಥ ಅಧಿಕಾರಿಗಳಿಂದ ಹಿಡಿದು ಈವಾಗಿನವರೆಗೂ ಇರುವ ಎಲ್ಲ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ವಹಿಸಬೇಕು ಅಂತ ರಿಪಬ್ಲಿಕ್ ಕನ್ನಡ ಕೂಡ ಈಗ ಆಗ್ರಹ ಮಾಡ್ತಿರುವಂಥದ್ದು ಜನರ ಪರವಾಗಿ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ, ಕೊನೆಯದಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಈ ಹಿಂದೆ ಇದ್ದಂಥ ವಿಡಿಯೋಗಳು, ಈಗ ಬರ್ತಿರುವಂಥ ವಿಡಿಯೋಗಳು ಯಾರ ಕಾಲಾವಧಿಯಲ್ಲಿ ಆಗಿರುವಂಥದ್ದು, ಅಂತಹ ಜೈಲಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ, ಅವರಿಗೆ ಸಹಕಾರ ನೀಡಿದಂಥ ಇತರೆ ಅಧಿಕಾರಿಗಳ ವಿರುದ್ಧ ಮತ್ತೊಂದು ಕ್ರಮ, ಎಲ್ಲವನ್ನು ಹೊರತುಪಡಿಸಿ ಜೈಲಿನಲ್ಲಿ ಆರೋಪಿಗಳಾಗಿಯೇ ಉಳಿಯಬೇಕು, ಬದಲಾಗಿ VVIPಗಳಲ್ಲ, ಯಾರೂ ಕೂಡ ಅಧಿಕಾರದ ಅಥವಾ ಹಣದ ಆಸೆಗೆ ಈ ರೀತಿ ಮಾಡಬಾರ್ದು ಅನ್ನೊಂದು ಜನರ ಆಗ್ರಹ ಏನಿದೆ ಅದನ್ನು ಸರ್ಕಾರ ಪಾಲಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್. ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವರದಿ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಿದೆ ಅನ್ನೋ ಅನೇಕ ವಿಚಾರಗಳನ್ನ, ಪುರಾವೆಗಳನ್ನ ರಿಪಬ್ಲಿಕ್ ಕನ್ನಡ ಕಳೆದ ಅನೇಕ ದಿನಗಳಿಂದ ವರದಿ ಮಾಡ್ತಲೇ ಬಂದಿತ್ತು. ದರ್ಶನ್ ರವರಿಗೆ ಕಾಫಿ ಟೀ ಕುಡಿಯೋದಕ್ಕೆ ಒಂದು ಪ್ರತ್ಯೇಕ ಜಾಗ, ಸಿಗರೇಟ್ ಸೇದೋದಕ್ಕೆ ಒಂದು ಪ್ರತ್ಯೇಕ ಜಾಗದ ವರದಿ ಮೊದಲಾಗಿತ್ತು. ಅದಾದ ನಂತರ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದಂಥ ನಟ ತರುಣ್ ಒಂದು ಕೊಠಡಿಯಲ್ಲಿ ಕೂತು ಮೊಬೈಲ್ ನೋಡಿಕೊಂಡು ಟಿವಿ ನೋಡ್ತಿರೋಂಥ ಒಂದು ಚಿತ್ರಣ ಒಂದು ಕಡೆ ಆಗಿದ್ರೆ, ಸೀರಿಯಲ್ ರೇಪಿಸ್ಟ್ ಆದಂಥ ಉಮೇಶ್ ರೆಡ್ಡಿ ಕೂಡ ಈ ಒಂದು ಮೊಬೈಲನ್ನು ಯೂಸ್ ಮಾಡ್ತಿರೋಂಥ ಅನೇಕ ವಿಡಿಯೋಗಳು ಪ್ರಸಾರ ಮಾಡಿದ್ವಿ. ಇದಾದ ನಂತರ ಐಸಿಸ್ ಸಂಬಂಧ ಇರುವಂಥ, ಲಷ್ಕರ್ ಸಂಬಂಧ ಇರುವಂಥ, ಈಗಾಗಲೇ ಉಗ್ರರು ಅಂತ ಗುರುತಿಸಲ್ಪಟ್ಟಿರುವಂಥ ವ್ಯಕ್ತಿಗಳ ಕೈಯಲ್ಲೂ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಇರುವಂಥ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ತೋರಿಸಿದ ಬೆನ್ನಲ್ಲೇ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೈ ಲೆವೆಲ್ ಮೀಟಿಂಗನ್ನು ಮಾಡಿರುವಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳ, ರಾಜ್ಯದ DG, IGP, ಬೆಂಗಳೂರು ಸಿಟಿ ಕಮಿಷನರ್ ಹಾಗೂ ಎಲ್ಲ ಜೈಲ್ಗಳ ಸೂಪರ್ ಇಂಟೆಂಡೆಂಟ್ಗಳ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ 3 ಪೊಲೀಸ್ ಆಫೀಸರ್ಗಳಂದರೆ ಈ ಜೈಲ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರುವಂಥದ್ದು, ಕೂಡಲೇ ಜಾರಿಗೆ ಬರುವಂತೆ 3 ಅಧಿಕಾರಿಗಳು ಸಸ್ಪೆಂಡ್ ಮಾಡಲಾಗಿರುವಂಥದ್ದು ಪ್ರಮುಖ ವಿಚಾರ ಆಗುತ್ತೆ. ಅದಾದಮೇಲೆ ಹೈ ಲೆವೆಲ್ ಕಮಿಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಸ್ಥಾಪನೆ ಮಾಡಲಾಗಿರುವಂಥ ಕಮಿಟಿಯಲ್ಲಿ IPS ಆಫೀಸರ್ಗಳು ಇರ್ತಾರೆ. ಆ IPS ಆಫೀಸರ್ಗಳ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಜೈಲುಗಳಲ್ಲಿ ಏನೇ ಸಮಸ್ಯೆ ಆದರೂ ಕೂಡ, ಈ ರೀತಿಯಾದಂಥ ಘಟನೆ ಯಾವುದೇ ಬಂದರೂ ಕೂಡ ಆ ಅಧಿಕಾರಿಗಳ ವಿರುದ್ಧ ದೊಡ್ಡ ಕ್ರಮವನ್ನು, ಹಿಂದೆಂದೂ ಆಗದಂಥ ಕ್ರಮವನ್ನು ತೆಗೆದುಕೊಳ್ಳುವಂಥ ಶಿಕ್ಷೆ ಏನಿರುತ್ತೆ ಅಂತ ಕೂಡ ತೋರಿಸ್ಕೊಡುವಂಥ ಪ್ರಯತ್ನ ಆಗುತ್ತೆ. ಇದು ಒಂದು ಕಡೆ ಆಯಿತು ಅಂದರೆ, ಮತ್ತೊಂದು ಕಡೆ ರಾಜ್ಯದಲ್ಲಿರುವಂಥ
ರಾಜ್ಯದಲ್ಲಿರುವಂತಹ ಅಷ್ಟು ಜೈಲುಗಳಲ್ಲಿರುವ CCTVಗಳನ್ನ ಒಂದೇ ಕಡೆ ಕುಳಿತು ಪರಿಶೀಲನೆ ಮಾಡೋದಕ್ಕೆ ಇವತ್ತು ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಪರಿಶೀಲನೆ ಒಂದು ಸಭೆ ಆಗಿರುವಂಥದ್ದು. 15 ದಿನಗಳ ಒಳಗಡೆ ಈ ಒಂದು ಕಾರ್ಯ ಚಟುವಟಿಕೆ ಚಾಲ್ತಿಗೆ ಬರಬೇಕು ಅಂತ ತಿಳಿಸಿರುವಂಥದ್ದು ಮತ್ತೊಂದು ಕಡೆ ಆಗುತ್ತೆ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಖಂಡಿತವಾಗಿಯೂ ಜೈಲಾಧಿಕಾರಿಗಳ ನಿರ್ಲಕ್ಷ್ಯತನ ಇದೆ, ಲೋಪ ಇದೆ. ಕೇವಲ ಸಸ್ಪೆನ್ಷನ್ ಅಲ್ಲ, ಯಾಕಂದರೆ ಉಗ್ರರ ಕೈಯಲ್ಲಿ ಜೈಲಲ್ಲಿ ಫೋನ್ ಹೋಗುತ್ತೆ ಅಂದಾಗ ಇದು ದೇಶದ ಸೆಕ್ಯೂರಿಟಿ ವಿಚಾರ ಆಗುತ್ತೆ. ಈ ಪ್ರಕರಣಕ್ಕೆ ಈಗ NIA ಎಂಟ್ರಿ ಆಗಿದೆ. NIA ಸುಮ್ಮನೆ ಎಂಟ್ರಿ ಆಗಲ್ಲ, ಅಲ್ಲಿಗೆ ಉಗ್ರರ ಕೈನಲ್ಲೂ ಫೋಟೋ ಇರುವಂಥದ್ದು, ವಿಡಿಯೋ ಇರುವಂಥದ್ದು, ಫೋನ್ ಇರುವಂಥದ್ದು ಸಿಕ್ಕ ನಂತರವಷ್ಟೇ NIA ಎಂಟ್ರಿ ಆಗಿರೋದ್ರಿಂದ ಇದು ಖಂಡಿತವಾಗಿಯೂ ದೇಶದ ಭದ್ರತೆಗೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ NIA ಎಂಟರ್ ಆಗಿದೆ. ಇದರ ಜೊತೆಗೆ ಯಾವೆಲ್ಲ ಲೋಪಭರಿತ ಅಧಿಕಾರಿಗಳಿದ್ದಾರೆ ಎಲ್ಲರ ಮೇಲೂ ಕೂಡ ಹಿಂದಿನಿಂದ ಇದ್ದಂಥ ಅಧಿಕಾರಿಗಳಿಂದ ಹಿಡಿದು ಈವಾಗಿನವರೆಗೂ ಇರುವ ಎಲ್ಲ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ವಹಿಸಬೇಕು ಅಂತ ರಿಪಬ್ಲಿಕ್ ಕನ್ನಡ ಕೂಡ ಈಗ ಆಗ್ರಹ ಮಾಡ್ತಿರುವಂಥದ್ದು ಜನರ ಪರವಾಗಿ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಕೊನೆಯದಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ ಈ ಹಿಂದೆ ಇದ್ದಂಥ ವಿಡಿಯೋಗಳು ಈಗ ಬರ್ತಿರುವಂಥ ವಿಡಿಯೋಗಳು ಯಾರ ಕಾಲಾವಧಿಯಲ್ಲಿ ಆಗಿರುವಂಥದ್ದು ಅಂತಹ ಜೈಲಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ, ಅವರಿಗೆ ಸಹಕಾರ ನೀಡಿದಂಥ ಇತರೆ ಅಧಿಕಾರಿಗಳ ವಿರುದ್ಧ ಮತ್ತೊಂದು ಕ್ರಮ, ಎಲ್ಲವನ್ನ ಹೊರತುಪಡಿಸಿ ಜೈಲಿನಲ್ಲಿ ಆರೋಪಿಗಳಾಗಿಯೇ ಉಳಿಯಬೇಕು, ಬದಲಾಗಿ VVIPಗಳಲ್ಲ, ಯಾರೂ ಕೂಡ ಅಧಿಕಾರದ ಅಥವಾ ಹಣದ ಆಸೆಗೆ ಈ ರೀತಿ ಮಾಡಬಾರ್ದು ಅನ್ನೊಂದು ಜನರ ಆಗ್ರಹ ಏನಿದೆ ಅದನ್ನ ಸರ್ಕಾರ ಪಾಲಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ. ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವರದಿ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಿದೆ ಅನ್ನೋ ಅನೇಕ ವಿಚಾರಗಳನ್ನ, ಪುರಾವೆಗಳನ್ನ ರಿಪಬ್ಲಿಕ್ ಕನ್ನಡ ಕಳೆದ ಅನೇಕ ದಿನಗಳಿಂದ ವರದಿ ಮಾಡ್ತಲೇ ಬಂದಿತ್ತು. ದರ್ಶನ್ ರವರಿಗೆ ಕಾಫಿ ಟೀ ಕುಡಿಯೋದಕ್ಕೆ ಒಂದು ಪ್ರತ್ಯೇಕ ಜಾಗ, ಸಿಗರೇಟ್ ಸೇದೋದಕ್ಕೆ ಒಂದು ಪ್ರತ್ಯೇಕ ಜಾಗದ ವರದಿ ಮೊದಲಾಗಿತ್ತು. ಅದಾದ ನಂತರ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದಂಥ ನಟ ತರುಣ್ ಒಂದು ಕೊಠಡಿಯಲ್ಲಿ ಕೂತು ಮೊಬೈಲ್ ನೋಡಿಕೊಂಡು TV ನೋಡ್ತಿರೋಂಥ ಒಂದು ಚಿತ್ರಣ ಒಂದು ಕಡೆ ಆಗಿದ್ರೆ, ಸೀರಿಯಲ್ ರೇಪಿಸ್ಟ್ ಆದಂಥ ಉಮೇಶ್ ರೆಡ್ಡಿ ಕೂಡ ಈ ಒಂದು ಮೊಬೈಲನ್ನು ಯೂಸ್ ಮಾಡ್ತಿರೋಂಥ ಅನೇಕ ವಿಡಿಯೋಗಳು ಪ್ರಸಾರ ಮಾಡಿದ್ವಿ. ಇದಾದ ನಂತರ ಐಸಿಸ್ ಸಂಬಂಧ ಇರುವಂಥ, ಲಷ್ಕರ್ ಸಂಬಂಧ ಇರುವಂಥ, ಈಗಾಗಲೇ ಉಗ್ರರು ಅಂತ ಗುರುತಿಸಲ್ಪಟ್ಟಿರುವಂಥ ವ್ಯಕ್ತಿಗಳ ಕೈಯಲ್ಲೂ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಇರುವಂಥ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ತೋರಿಸಿದ ಬೆನ್ನಲ್ಲೇ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೈ ಲೆವೆಲ್ ಮೀಟಿಂಗನ್ನು ಮಾಡಿರುವಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳ, ರಾಜ್ಯದ DG, IGP, ಬೆಂಗಳೂರು ಸಿಟಿ ಕಮಿಷನರ್ ಹಾಗೂ ಎಲ್ಲ ಜೈಲ್ಗಳ ಸೂಪರ್ ಇಂಟೆಂಡೆಂಟ್ಗಳ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ 3 ಪೊಲೀಸ್ ಆಫೀಸರ್ಗಳಂದರೆ ಈ ಜೈಲ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರುವಂಥದ್ದು, ಕೂಡಲೇ ಜಾರಿಗೆ ಬರುವಂತೆ 3 ಅಧಿಕಾರಿಗಳು ಸಸ್ಪೆಂಡ್ ಮಾಡಲಾಗಿರುವಂಥದ್ದು ಪ್ರಮುಖ ವಿಚಾರ ಆಗುತ್ತೆ. ಅದಾದಮೇಲೆ ಹೈ ಲೆವೆಲ್ ಕಮಿಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಸ್ಥಾಪನೆ ಮಾಡಲಾಗಿರುವಂಥ ಕಮಿಟಿಯಲ್ಲಿ IPS ಆಫೀಸರ್ಗಳು ಇರ್ತಾರೆ. ಆ IPS ಆಫೀಸರ್ಗಳ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಜೈಲುಗಳಲ್ಲಿ ಏನೇ ಸಮಸ್ಯೆ ಆದರೂ ಕೂಡ, ಈ ರೀತಿಯಾದಂಥ ಘಟನೆ ಯಾವುದೇ ಬಂದರೂ ಕೂಡ ಆ ಅಧಿಕಾರಿಗಳ ವಿರುದ್ಧ ದೊಡ್ಡ ಕ್ರಮವನ್ನು, ಹಿಂದೆಂದೂ ಆಗದಂಥ ಕ್ರಮವನ್ನು ತೆಗೆದುಕೊಳ್ಳುವಂಥ ಶಿಕ್ಷೆ ಏನಿರುತ್ತೆ ಅಂತ ಕೂಡ ತೋರಿಸ್ಕೊಡುವಂಥ ಪ್ರಯತ್ನ ಆಗುತ್ತೆ. ಇದು ಒಂದು ಕಡೆ ಆಯಿತು ಅಂದರೆ ಮತ್ತೊಂದು ಕಡೆ ರಾಜ್ಯದಲ್ಲಿರುವಂಥ ಅಷ್ಟು ಜೈಲುಗಳಲ್ಲಿರುವ CCTVಗಳನ್ನು ಒಂದೇ ಕಡೆ ಕುಳಿತು ಪರಿಶೀಲನೆ ಮಾಡೋದಕ್ಕೆ ಇವತ್ತು ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಪರಿಶೀಲನೆ ಒಂದು ಸಭೆ ಆಗಿರುವಂಥದ್ದು. 15 ದಿನಗಳ ಒಳಗಡೆ ಈ ಒಂದು ಕಾರ್ಯ ಚಟುವಟಿಕೆ ಚಾಲ್ತಿಗೆ ಬರಬೇಕು ಅಂತ ತಿಳಿಸಿರುವಂಥದ್ದು ಮತ್ತೊಂದು ಕಡೆ ಆಗುತ್ತೆ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಖಂಡಿತವಾಗಿಯೂ ಜೈಲಾಧಿಕಾರಿಗಳ ನಿರ್ಲಕ್ಷ್ಯತನ ಇದೆ, ಲೋಪ ಇದೆ. ಕೇವಲ ಸಸ್ಪೆನ್ಷನ್ ಅಲ್ಲ, ಯಾಕಂದರೆ ಉಗ್ರರ ಕೈಯಲ್ಲಿ ಜೈಲಲ್ಲಿ ಫೋನ್ ಹೋಗುತ್ತೆ ಅಂದಾಗ ಇದು ದೇಶದ ಸೆಕ್ಯೂರಿಟಿ ವಿಚಾರ ಆಗುತ್ತೆ. ಈ ಪ್ರಕರಣಕ್ಕೆ ಈಗ NIA ಎಂಟ್ರಿ ಆಗಿದೆ. NIA ಸುಮ್ಮನೆ ಎಂಟ್ರಿ ಆಗಲ್ಲ, ಅಲ್ಲಿಗೆ ಉಗ್ರರ ಕೈನಲ್ಲೂ ಫೋಟೋ ಇರುವಂಥದ್ದು, ವಿಡಿಯೋ ಇರುವಂಥದ್ದು, ಫೋನ್ ಇರುವಂಥದ್ದು ಸಿಕ್ಕ ನಂತರವಷ್ಟೇ NIA ಎಂಟ್ರಿ ಆಗಿರೋದ್ರಿಂದ ಇದು ಖಂಡಿತವಾಗಿಯೂ ದೇಶದ ಭದ್ರತೆಗೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ NIA ಎಂಟರ್ ಆಗಿದೆ. ಇದರ ಜೊತೆಗೆ ಯಾವೆಲ್ಲ ಲೋಪಭರಿತ ಅಧಿಕಾರಿಗಳಿದ್ದಾರೆ ಎಲ್ಲರ ಮೇಲೂ ಕೂಡ ಹಿಂದಿನಿಂದ ಇದ್ದಂಥ ಅಧಿಕಾರಿಗಳಿಂದ ಹಿಡಿದು ಈವಾಗಿನವರೆಗೂ ಇರುವ ಎಲ್ಲ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ವಹಿಸಬೇಕು ಅಂತ ರಿಪಬ್ಲಿಕ್ ಕನ್ನಡ ಕೂಡ ಈಗ ಆಗ್ರಹ ಮಾಡ್ತಿರುವಂಥದ್ದು ಜನರ ಪರವಾಗಿ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಕೊನೆಯದಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ ಈ ಹಿಂದೆ ಇದ್ದಂಥ ವಿಡಿಯೋಗಳು ಈಗ ಬರ್ತಿರುವಂಥ ವಿಡಿಯೋಗಳು ಯಾರ ಕಾಲಾವಧಿಯಲ್ಲಿ ಆಗಿರುವಂಥದ್ದು ಅಂತಹ ಜೈಲಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ, ಅವರಿಗೆ ಸಹಕಾರ ನೀಡಿದಂಥ ಇತರೆ ಅಧಿಕಾರಿಗಳ ವಿರುದ್ಧ ಮತ್ತೊಂದು ಕ್ರಮ, ಎಲ್ಲವನ್ನ ಹೊರತುಪಡಿಸಿ ಜೈಲಿನಲ್ಲಿ ಆರೋಪಿಗಳಾಗಿಯೇ ಉಳಿಯಬೇಕು, ಬದಲಾಗಿ VVIPಗಳಲ್ಲ, ಯಾರೂ ಕೂಡ ಅಧಿಕಾರದ ಅಥವಾ ಹಣದ ಆಸೆಗೆ ಈ ರೀತಿ ಮಾಡಬಾರ್ದು ಅನ್ನೊಂದು ಜನರ ಆಗ್ರಹ ಏನಿದೆ ಅದನ್ನು ಸರ್ಕಾರ ಪಾಲಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್.